ಉಳಿದಿದ್ದನ್ನ ನನಗೊಂದು ಪೀಠಿಗೆ ಹಾಕಿ ಅಂತ ಹೇಳಿ ಯೋಗರಾಜ್ ಭಟ್ ಸರ್ ಹೇಳಿದ್ರು. ಹಾಗೆ ಬಂದಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಚಿತ್ರತಂಡಕ್ಕೆ, ಕಲಾವಿದರಿಗೆ, ತಂತ್ರಜ್ಞರಿಗೆ ಸ್ವಾಗತ ಕೋರ್ತಾ ಇನ್ನು ಮುಂದಿನ ಕಾರ್ಯಕ್ರಮನ ನಮ್ಮ ಯೋಗರಾಜ್ ಭಟ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಾಕೋಬೇಕಾಗಿತ್ತು, ಅದು ಸೈಜ್ ಸಿಕ್ಕಿಲ್ಲ, ಅದಕ್ಕೆ ಸಣ್ಣ ಆಗ್ಬೇಕು ಅಂತ ಹೇಳಿ ಹೇಳ್ಬಿಟ್ಟು. ಆಮೇಲೆ ಇವು ದತ್ತಣ್ಣ ಅವ್ರು ಬಂದ ತಕ್ಷಣ ನಿರ್ಮಾಪಕ ಗಂಗಾಧರ್ ಕೇಳಿದ್ರು, ಏನೇ ಇದು ಹೊಸ ಅವತಾರ ಇದೆ ಅಂತ ಹೇಳಿ. ಆಮೇಲೆ ನಾನು ಹೇಳಿದೆ, ದತ್ತಣ್ಣ ನೀವು ಹಾಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಅವರು ಇವ್ರಿಗೆಲ್ಲ ಸಾಥ್ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ ಯು ಸರ್ ದತ್ತಣ್ಣ ಅವ್ರಿಗೆ. ಥ್ಯಾಂಕ್ ಯು ಸರ್. ಜೋಗ್ರಾಜ್ ಸರ್, ಸರ್ ನಿಮ್ಮಿಂದಲೇ ಶುರು ಮಾಡ್ಬೇಕಂತ ದೊಡ್ಡವರು. ಹೌದು, ಮುಂಗಾರು ಮಳೆಗೆ ಶುಭಾಶಯ, ಮನದ ಕಡಲಿಗೆ ಆಶೀರ್ವಾದ ಎರಡು ಮಾಡ್ಬೇಕು. ನೀವು ಹೇಳ್ಬೇಕು ಅಂತ. ನಮಸ್ಕಾರ. ಒಬ್ಬ ಡೈರೆಕ್ಟರ್ ಇಂದ ಸುಧಾರಿಸ್ಕೊಂಡಿದ್ದೀವಿ ಅಂದ್ರೆ ಇನ್ನೊಬ್ಬ ಡೈರೆಕ್ಟರ್ 18 ವರ್ಷ ಮುಗಿದು 19ನೇ ವರ್ಷ ಮುಂಗಾರು ಮಳೆ ಒಂದು ದೊಡ್ಡ ಸಾಹಸ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದಂಥ ಚಿತ್ರ. ಅದರ ಮೂಲಕ ಬೆಳೆದ ನಟರು, ನಿರ್ದೇಶಕರು, ನಿರ್ಮಾಪಕರು ಅದನ್ನು ನೆನೆಸ್ಕೊಳ್ತಾ ಇನ್ನೊಂದು ಅದೇ ರೀತಿಯ ಹೊಸ ಪ್ರಯತ್ನ ಮಾಡಿದ್ದಾರೆ ಕೃಷ್ಣಪ್ಪನವರು. ಬಹಳ ಸಂತೋಷ. ಒಳ್ಳೆಯ ಪ್ರೇಕ್ಷಕರಿದ್ದ ಕಡೆ ಒಳ್ಳೆಯ ಸಿನಿಮಾ ಬರುತ್ತೆ ಅಂತ ಸತ್ಯಜಿತ್ ರಾಯ್ ಅವರು ಹೇಳಿದ್ರು. ಒಳ್ಳೆಯ ನಿರ್ಮಾಪಕರಿದ್ದಾಗ ಒಳ್ಳೆಯ ಸಿನಿಮಾಗಳು ಬರುತ್ತೆ ಅನ್ನೋದು ಕೂಡ ಸತ್ಯ. ಅದಕ್ಕೆ ಉದಾಹರಣೆ ಕೃಷ್ಣಪ್ಪನವರು. ಅವ್ರಿಗೆ ಸರಿಯಾದ ಸಾಥ್ ಸಿಗಬೇಕು, ಅದು ಬಹಳ ಮುಖ್ಯ. ಅಂತ ಒಬ್ಬ ಸಾಥ್ ನಮ್ಮ ಯೋಗರಾಜ್ ಭಟ್ರಲ್ಲಿದೆ. ಹೊಸ ರೀತಿಯ ಯೋಚನೆ ಮಾಡೋದರೊಳಗೆ ಯೋಗರಾಜ್ ಭಟ್ರು ಎತ್ತಿದ ಕೈ. ಯಾವ್ದು ಅವರ ಸಂಭಾಷಣೆ ಇರಲಿ, ನನಗೊಂದು ವಿಚಿತ್ರವಾದ ಕಾಸ್ಟ್ಯೂಮ್ ಕೊಟ್ಟಿದ್ದಾರಲ್ಲ ಅದಿರಲಿ, ಅಥವಾ ಹಾಡಿನ ಧಾಟೆ ಇರಲಿ, ಇಡೀ ಸಿನಿಮಾಗೆ ಒಂದು ರೂಪ ಇರಲಿ, ಅದೆಲ್ಲದರಲ್ಲೂ ಏನೋ ಒಂದು ಹೊಸತನವನ್ನು ಹುಡುಕಿ ಸೃಷ್ಟಿ ಮಾಡಿ ಅದನ್ನ ಗೆಲ್ಸೋರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು. ಬಹಳ ಸಂತೋಷ ಅವ್ರ ಜೊತೆ ಕೆಲಸ ಮಾಡಿ. ಬಹಳ ದಿವಸ ಕೈ ಬಿಟ್ಬಿಟ್ಟಿದ್ರು ನನ್ನ. ಈಗೇನು ಹುಡುಕೊಂಡು ಬಂದ್ರು ಅಥವಾ ಅನಿವಾರ್ಯತೆ ಇತ್ತು ನನಗೆ ಗೊತ್ತಿಲ್ಲ. ಬಹಳ ಸಂತೋಷದ ದಿನ. ನಮ್ಮ ಸುಮುಖ ಹೊಸ ನಟ ಏನಲ್ಲ, ರಂಗಭೂಮಿಯಲ್ಲಿ ಮತ್ತೆ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾನೆ ಸಣ್ಣ ವಯಸ್ಸಿನಿಂದ. ಅದಕ್ಕೆ ಪೂರಕವಾಗಿ ಅವರ ತಂದೆ ತಾಯಿ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ರು ಅವನಿಗೆ. ಆ ವಾತಾವರಣದ ಬೆಳೆದು ಬಂದಿರೋನು. ಫಿಸಿಕ್ಸ್ ಟೀಚರ್ ಅಂತ ಹೇಳಿ ಒಂದು ನಿರ್ದೇಶನವನ್ನು ಮಾಡಿ ಗೆದ್ದ, ಅದರೊಳಗೆ ಪಾತ್ರವನ್ನು ಮಾಡಿದ್ದ. ಆದರೆ ಪ್ರಮುಖವಾಗಿ ಇಡೀ ಚಿತ್ರರಂಗ ಜುಮ್ ಅಂತ ಅನ್ನಿಸ್ಕೊಂಡು ಎದ್ದು ನೋಡುವಂತ ಒಂದು ಪಾತ್ರ ಅವನಿಗೆ ಬೇಕಿತ್ತು. ಅದು ಇಲ್ಲಿ ಸೃಷ್ಟಿಯಾಗಿದೆ, ಅವನಿಗೆ ಸಿಕ್ಕಿದೆ. ಅದನ್ನು ಅದ್ಭುತವಾದ ರೀತಿಯಲ್ಲಿ ಬಳಸ್ಕೊಂಡಿದೆ. ಏನು ಹೇಳ್ಬೇಕು ಅದನ್ನ, ನಮ್ಮ ಪ್ರೇಕ್ಷಕ ವೃಂದ, ಕನ್ನಡ ಜನತೆ ಇಂಥ ಒಬ್ಬ ಹೊಸ ಹುಡುಗನ್ನ ಎತ್ತಿ ಹಿಡಿದು ಅವನನ್ನ ದೊಡ್ಡ ಪ್ರಮಾಣದ ಹೀರೋ ಆಗಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಅವನು. ಹಾಗೇನೆ ಅವನ ಜೊತೆಯಲ್ಲಿ ನಮ್ಮ ಇಬ್ಬರು ಸುಂದರಿಯರಿದ್ದಾರೆ ಇಲ್ಲಿ. ನನಗೆ ಯಾವಾಗಲೂ ಕನ್ಫ್ಯೂಷನ್, ಇವಳ ಹೆಸರು ಅವಳ ಹೆಸರು ಇದ ಅಂತ. ಯಾಕಂದ್ರೆ ಹೆಸರು ಹೇಳಲ್ಲ. ಇಬ್ರು ಬಹಳ ಚೆನ್ನಾಗಿ ಶೆಟ್ಟು ಅಂತಾರೆ. ಶಿಲ್ಪಾ ಶೆಟ್ಟಿನೋ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ನೋಡಿದಾಗ ಹೊಸಬರು ಅಂತ ಅನ್ಸಲ್ಲ. ಒಬ್ರೇನೋ 2-3 ಸಿನಿಮಾದಲ್ಲಿ ಮಾಡಿದ್ದೀರಲ್ವಾ. ಬಟ್ ಬಹಳ ಧೈರ್ಯವಾಗಿ, ಬಹಳ ಮುತುವರ್ಜಿ ಇಟ್ಟು, ಸಾಕಷ್ಟು ಶ್ರಮ ವಹಿಸಿ, ಆಮೇಲೆ ಫಿಸಿಕಲ್ ಶ್ರಮ ಕೂಡ ಇದ್ದಂಥ ಸಿನಿಮಾ ಇದು.
ಅವೆಲ್ಲವನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಇಬ್ಬರು ಸುಂದರಿಯರು. ಅವ್ರಿಗೂ ಕೂಡ ನಾನು ಶುಭ ಕೋರ್ತೇನೆ. ಇವತ್ತಿನ ದಿವಸ ಸಂಗೀತಕ್ಕೆ ಪ್ರಾಮುಖ್ಯತೆ. ಸಂಗೀತ ನನಗೆ ಅಷ್ಟೊಂದು ಅದು ಬಹಳ ಹೈಲಿ ಟೆಕ್ನಿಕಲ್. ಒಂದು ಸಿನಿಮಾದ ಸಂಗೀತ ಯಾಕೆ ಬೇಕು ಅಂತ ಯಾರಾದ್ರು ಕೇಳಿದ್ರೆ ಅದಕ್ಕೆ ದೊಡ್ಡ ಸಿಂಪೋಸಿಯಂಗಳಾಗಿವೆ, ಸೆಮಿನಾರ್ಗಳಾಗಿವೆ. ಅದೆಲ್ಲದರ ಒಟ್ಟಾರೆ ಸಾರಾಂಶ ಬರೋದಂದ್ರೆ ಮೂಡ್ ಎನ್ಹಾನ್ಸರ್ ಅಂತ. ಒಂದು ಸಿನಿಮಾಗೆ, ಒಂದು ಸನ್ನಿವೇಶಕ್ಕೆ ಒಂದು ಮೂಡನ್ನ ಕ್ರಿಯೇಟ್ ಮಾಡಿ, ಆ ಕ್ರಿಯೇಷನ್ ಮಾಡಿದ ಮೂಡನ್ನ ಎತ್ತಿ ಹಿಡಿಯೋದಿದೆಯಲ್ಲ, ಎನ್ಹಾನ್ಸ್ಮೆಂಟ್, ಅದು ಒಂದು. ಇನ್ನೊಂದು ನಾಸ್ಟಾಲ್ಜಿಯಾ, ಒಂದು ಹಿನ್ನೋಟವನ್ನು ಕೊಡುವಂಥ ಶಕ್ತಿ ಇರೋದು ಸಂಗೀತಕ್ಕೆ. ನಾನು ಬಹಳ ಹಳೆ ತಲೆಮಾರಿನ ಸಂಗೀತ ಪ್ರೇಮಿ. ಅಂದರೆ ನನಗೆ ಸಂಗೀತ ಅಂದ ತಕ್ಷಣ ಪಂಕಜ್ ಮಲ್ಲಿಕು ಮತ್ತೆ ಯಾರು ಇನ್ನು ಹಿಂದೆ ಅಲ್ಲಪ್ಪ ನಮ್ಮ ಏನ್ ಹಿಂಗಾದ್ರೆ ನಾವು ಭಾಳ ಕೇಳಿ ಇದಕ್ಕೊಂದು ಹಿಂಗೆ ಹಿಂದಕ್ಕೆ ಹೋಗ್ಬೇಕು ನೀವು. ಅಲ್ಲ, ಬಿನಾಕ ಗೀತ್ಮಾಲನಲ್ಲಿ 8 ಗಂಟೆಗೆ ಬರ್ತಿತ್ತಲ್ಲ ಒಂದು ಟ್ರಿಬ್ಯೂಟ್ ಟು ದಿಸ್ ಮ್ಯಾನ್, ಸೈಗಲ್. ನಾನು ಸ್ವಲ್ಪ ಕಿವಿ ಮಂದ ಅಲ್ಲ, ಸೈಗಲ್ ಸಾಂಗ್ ನನಗೆ ಯಾವಾಗಲಾದ್ರೂ ಅಳಬೇಕು ಅಂದಾಗ ಅವರ ಹಾಡು ಹಾಕೊಂಡು ಕೇಳ್ತೀನಿ. ಅಳುವಂಥದ್ದು ಅಂದ್ರೆ ಹಾಡು ಅಲ್ಲ, ಆ ಅಳುವಿನಲ್ಲಿ ಒಂದು ಸಂತೋಷ ಇದೆ. ಆ ಮ್ಯೂಸಿಕ್ನ ಎಂಜಾಯ್ ಮಾಡುವಂಥ ಇದು. ಕ್ಯಾ ಮಾಯನೆ ಕಿಯ ಆ ಒಂದು ಹಾಡು ಕೇಳಿದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಅದು ಸಂಪೂರ್ಣ ನಾನು ಯಾವುದೋ ಒಂದು ಬೇರೆ ಎತ್ತರಕ್ಕೆ ತಗೊಂಡೋಗುತ್ತೆ. ಕ್ಯಾ ಮಾಯನೆ ಕಿಯ ಕ್ಯಾ ಮಾಯನೆ ಕಿಯ ಮುझको ಖಫಾ ನೆನಪಾಗ್ತದೆ. ಈ ತರಹ ಇದು ನಮ್ಮ ಸಂಗೀತ ನಿರ್ದೇಶಕ ಅವರ ಜಾಗ ಇದು. ನಾನು ಆಕ್ರಮಿಸ್ಕೊಂಡಿದ್ದೀನಿ. ಒಬ್ಬ ಹುಡುಗನ ನೋಡದೆ ಇಲ್ಲಿ, ನಾನೇನು ಹೆಸರು ಕೇಳಿದ್ದೆ, ನೋಡಿರಲಿಲ್ಲ. ಈಗ ನೋಡಿದ್ರೆ ಯಾರು ಸಣ್ಣ ಹುಡುಗ ಇವನೇ ಕಂಡ್ರಿ ಹಾಡಾಡಿರೋದು ಅಂತ ಅಂದರು. ನನಗೆ ಅದು ಜಗ್ಗ ಅಂತ. ಓ ಎಷ್ಟಪ್ಪ ನನಗೆ ವಯಸ್ಸು ಅಂತ ಕೇಳಿದೆ. ಬೆಳೆದಿದ್ದಾನೆ. ಐ ಆಮ್ ವೆರಿ ಹ್ಯಾಪಿ. ಯಾರೋ ಹೇಳ್ತಾ ಇದ್ರು ಈಗ ಪುನೀತ್ ರಾಜ್ಕುಮಾರ್ ಇವ್ರನ್ನ ಕರೆಸಿ ಅವನ ಕೈಲಿ ಹಾಡು ಹೇಳಿಸಿದ್ರು ಅಂತ. ಒಂದು ಒಳ್ಳೆ ಪ್ರತಿಭೆ ಎಲ್ಲೇ ಇದ್ರು ಕೂಡ ಬೇರೆ ಬೇರೆಯವ್ರ ಕಣ್ಣು ಬೀಳ್ತಾ ಇರ್ತಾರೆ. ಅವ್ರು ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಬೇಕಾದ ಅಗತ್ಯ ಇಲ್ಲ. ನಿಮಗೆ ಎಷ್ಟು ನೀಡ್ ಇದೆ, ಪ್ರೊಡ್ಯೂಸರು, ಡೈರೆಕ್ಟರು, ಮ್ಯೂಸಿಕ್ ಡೈರೆಕ್ಟರ್, ಇವ್ರಿಗೂ ಕೂಡ ಆ ಥರ ನೀಡ್. ಹೊಸ ಒಂದು ವಾಯ್ಸ್ ಬೇಕು, ಹೊಸ ಒಬ್ಬ ನಟ ಬೇಕು ಅಂತ. ಅವೆಲ್ಲದರ ಸಾಕಾರ ಆಗಿದೆ ಈ ನನ್ನ ಕಡೆದು ಸಿನಿಮಾದಲ್ಲಿ. ಬಹಳ ಸಂತೋಷದ ವಿಷಯ. ಹೊಸಬರಿಗೆ ಶುಭವಾಗಲಿ. ಕೃಷ್ಣಪ್ಪನವರು ಮತ್ತೆ ಯೋಗರಾಜ್ ಭಟ್ರು ಇವರ ಕಾಂಬಿನೇಷನ್ ಅಲ್ಲಿ ಇನ್ನೊಂದು ದೊಡ್ಡ ಚಿತ್ರ ಮೂಡಿ ಬರಲಿ. ಅದು ಕನ್ನಡ ಪ್ರೇಕ್ಷಕರಿಗೆ, ಕರ್ನಾಟಕದ ಜನತೆಗೆ ಮತ್ತು ಇಡೀ ಸಿನಿಮಾ ಜಗತ್ತಿಗೆ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಂತ ಸಂತೋಷ ಸಿಗಲಿ ಅಂತ ಹೇಳಿ ನನ್ನ ಮಾತು. ಜಿ ಅನೀಶ್ ಅಂತ. ನಮ್ಮ ಸಿನಿಮಾದ ಮೊದಲನೇ ಹಾಡು ಇವತ್ತು ಬಿಡುಗಡೆ ಆಗ್ತದೆ. ಐ ಆಮ್ ವೆರಿ ಎಕ್ಸೈಟೆಡ್. ಸರ್ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಷ್ಟು ಹೇಳಿದ್ರೇನೋ ಸಾಕಾಗಲ್ಲ. ಇವತ್ತು ರಾಶಿಕಾ ಮತ್ತೆ ಸುಮುಖಾಡ್ ಹಾಡು. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. Sanjit sir, I'm a huge fan of you. I can't tell you. I was sitting right next to you and I was like controlling myself to tell you that I was a fan. Congratulations to everyone. I'm very, very excited. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ನಾನು ಇವಾಗಷ್ಟೇ ಫಸ್ಟ್ ಟೈಮ್ ಸಾಂಗ್ ನೋಡಿದ್ದು. ಶೂಟ್ ಆದ್ಮೇಲೆ ಸಾಂಗ್ ನೋಡಾದ್ಮೇಲೆ ಏನು ಹೇಳಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ಮರ್ತೋಗ್ಬಿಟ್ಟೆ. ಬಿಕಾಸ್ ಐ ಆಮ್ ಸೋ ಹ್ಯಾಪಿ. Yogesh sir, thank you so much for giving this beautiful song to me. Hari Krishna sir music, Yogesh sir lyrics,
ಸಂಚಿತ್ ಹೆಗ್ಡೆ ವಾಯ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನಮ್ಮ ಮಾಸ್ಟರ್ ಮುರಳಿ ಸರ್, ಥ್ಯಾಂಕ್ ಯು ಅಂಡ್ ಥ್ಯಾಂಕ್ಸ್ ಟು ಮೈ ಹೋಲ್ ಟೀಮ್ ಫಾರ್ ಆಲ್ ದ ಸಪೋರ್ಟ್. ಥ್ಯಾಂಕ್ ಯು. ಗೊತ್ತಾಯ್ತು ಬಿಡಿ ಅಂತಂದು ಇವನು ಎಲ್ಲದಕ್ಕೂ ವಾಟ್ ಅಂದ ಕೂತಿದ್ದಾರೆ ಇವನು ವಾಟ್. ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡಿದಂತಹ ಮೊಟ್ಟ ಮೊದಲನೇ ಹಾಡು. ಇದನ್ನ ಹರಿಯವ್ರು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ. ಅದು ಎಷ್ಟು ಹೃದಯದಿಂದ ಹಾಡಿದ್ರು ನನಗೆ ಇವತ್ತಿಗೂ ಅದು ಕಿವಿಲಿದೆ. ಸ್ವರದ ತಲೆ ಮೇಲೆ ನಿಂತು ಒಂದು ಅಕ್ಷರನ ಹೇಳೋದನ್ನ ಗಾಯನ ಅಂತಾರೆ ಹರಿ. ಅದು ಅವ್ರದ್ದು ಸಂಗೀತದ ಭಾಷೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಾನು ಹತ್ತಿರದಿಂದ ಕೇಳಿದ್ದೀನಿ. ಆತ ಸ್ನೇಹಿತನಾಗಿ ಅಲ್ಲದೆ ಇಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದವ್ರು ನಾನು. ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು ಸಂಗೀತ ಆತ ಹೊರಟು ನಿಂತಿದ್ದಾನೆ, ಎಲ್ಲಿಗೂ ಹೋಗ್ಬೇಕಂತೆ. ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಒಂದು 4 ಸಾಲ ಹಾಡಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಪ್ಲೀಸ್ ಹರಿ. ಇದೆ ಮೇಕ ಎಲ್ರಿಗೂ ನಮಸ್ಕಾರ. ಮಾತಾಡೋದು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಹಾಡೋದು ತುಂಬಾ ಈಸಿ ಇದೆ. ಸೊ ಸಂಜೀತ್ ಆ ಕೆಲಸ ತಗೊಂಡಿದ್ದಾರೆ ಈ ಸತಿ. ಒಂದು ತುಂಬಾ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದ್ರೆ ತುಂಬಾ ನೋಡಕ್ ತುಂಬಾ ರೇರ್ ಆಗಿ ಸಿಗುತ್ತೆ. ಒಂದು ಇಡೀ ತಂಡ ಅಂದ್ರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನ ಸಪರೇಟ್ ಆಗಿಬಿಟ್ಟು ಪ್ರೊಡ್ಯೂಸರು, ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಲೇ ಇರ್ತಾರೆ. ಅದು ತುಂಬಾ ರೇರು ನಾವು ನೋಡಿದ್ದು. ನಾನು ಈ ಮುಂಚೆನೂ ಹೇಳಿದ್ದೆ, ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸ್ ಅಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡಲು ಮಾಡಿದಾಗ ನಾನು ನೋಡ್ತಾ ಇದ್ದೀನಿ. ಅದು ನಮ್ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ, ಕೃಷ್ಣಪ್ಪ ಸರ್ ಇರ್ತಾರೆ, ಪ್ರತಾಪ್ ಅವ್ರು ಇರ್ತಾರೆ, ಅವ್ರ ಇಡೀ ತಂಡನೂ ಇರುತ್ತೆ. ಸೊ ಅದು ನಮ್ಗೆ ನಾವು ಕೆಲಸ ಮಾಡ್ತಾ ಇದೀವಿ ಅನ್ನೋ ಭಾರನೂ ಇರೋದಿಲ್ಲ ನಮ್ಗೆ, ಅಷ್ಟು ಈಸಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ. ಸೊ ಈ ವಿಜುವಲ್ಸ್ ಅತ್ಯದ್ಭುತವಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತೆ ನಮ್ಮ ಇಬ್ಬರು ನಟಿಯರು ಕೂಡ. ಯಾರು ಹೊಸಬರು ಅಂತ ಸ್ಕ್ರೀನ್ಗೆ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ನಟನೆ ಇದೆ. ಅಂಡ್ ತುಂಬಾ ಅದ್ಭುತವಾಗಿ ಇದನ್ನ ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ತುಂಬಾ ಚೆನ್ನಾಗಿ ಶೂಟ್ ಮಾಡಿದ್ದೀರಿ. ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬಾ, ಆರ್ಟ್ ಡಿಪಾರ್ಟ್ಮೆಂಟ್ ಶಿವ ಅವರು ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ಲಿರಿಕ್ಸ್ ಅಂತ ಬಂದಾಗ ಅದು ಯಾವತ್ತಿಗೂ ಬೇರೆನೇ ಇರುತ್ತೆ. ಈ ತರ ಹಾಡುಗಳನ್ನ ಆಕ್ಚುಲಿ ಯೋಗರಸ್ ಅಲ್ಲಿ ಬರೆದ್ರು ಅದು ಅದರ ಹೆಸರು ಜಯಂತ್ ಕೈಕುಂಡಿಗೆ ಹೋಗುತ್ತೆ. ಸೊ ಅದು ಅವರು ಮಾಡಿಟ್ಕೊಂಡ್ರು. ಒಳ್ಳೆ ಮೆಲೋಡಿ ನಾನ್ ಮಾಡಿದ್ರು ಅದು ಆವಾಗ ಹೊಸದ್ರಲ್ಲಿ ಅದು ನಮ್ಮ ಮನೋಮೂರ್ತಿ ಸರ್ಗೆ ಹೋಗ್ಬಿಡೋದು. ಐಟಮ್ ಸಾಂಗ್ ಮಾತ್ರ ನಂದಾಗಿರೋದು. ಸೊ ಇದ್ರಲ್ಲಿ ಮೆಲೋಡಿ ನಾನೇ ಮಾಡಿರೋದು, ಮೆಲೋಡಿ ಸಾಂಗ್ ಅವರೇ ಬರ್ದಿರೋದು, ಡೌಟ್ ಇಲ್ಲ. ಹಾಡು ನಿಜ ನನಗೆ ಇಷ್ಟ ಆಗಿದೆ, ತಂಡಕ್ಕೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸಂಜೀತ್ ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ತುಂಬಾ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ. ಅದು ಕನ್ನಡ ಕೇಳಕ್ ಅವ್ರ ಬಾಯಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಅಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ, ಹಾಡೋದು ಬೇರೆ ಹೇಳೋದು ಬೇರೆ. ಅದನ್ನು ಆ ಪ್ರಯೋಗ ತುಂಬಾ ಚೆನ್ನಾಗಿದೆ. ಎಕ್ಸಾಂಪಲ್ ಆ ವ್ಯಾಮೋಹದ ವ್ಯತೆ ಅಂತ ಹೇಳ್ಬೇಕಾದ್ರೆ ಅದು ಟ್ಯೂನ್ ಅಲ್ಲ, ಅದೊಂದು ಎಕ್ಸ್ಪ್ರೆಷನ್ ಅಷ್ಟೇ. ಆ ತರ ಸುಮಾರಿದೆ ಈ ಹಾಡಲ್ಲಿ. ಸೊ ತುಂಬಾ ಥ್ಯಾಂಕ್ಸ್ ಸಂಜೀತ್ ಬಂದು ಹಾಡಿದಕ್ಕೆ. ನೆಕ್ಸ್ಟ್ ಎಲ್ಲರೀಗ ಹಾಡು ನೋಡಿ. ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ, ಒಂದು ಶೂರು. ಆದ್ರೆ ಈ ಸಲ ತುಂಬಾ ಹತ್ತಿರದಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ತು ನಮ್ಗೆ. ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್, ಬಟ್ ಹರಿ ಸರ್ ವಾಂಟೆಡ್ ಮೀ ಟು ಸಿಂಗ್ ಇನ್ ಅ ವೆರಿ ಪರ್ಟಿಕ್ಯುಲರ್ ವೇ. ಸೊ 3 ದಿನ ತಗೊಂಡು ರೆಕಾರ್ಡ್ ಮಾಡಿದೀವಿ. ಇದ್ರ ಮಧ್ಯದಲ್ಲಿ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ. ಯು ವಾಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಾನೆ ಗೊತ್ತಾಗಲ್ಲ. ಐ ಡೋಂಟ್ ನೋ ಇಫ್ ಯು ಆರ್ ಸ್ಪೋಕನ್ ಟು ಹಿಮ್, ಬಟ್ ಈ ಸಲ ಕೂತ್ಕೊಂಡಾಗ ಹಿ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರ್ಲಿ, ಇಟ್ ವಾಸ್
it was so nice to see that he was Mahutara, he was enjoying his music. It was very nice. And Yogaraj Bhatt sir, ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ I can see how much he enjoys and how much he loves making the cinema and how much he enjoys literature or poetry. ಎಂತದೇ ಖುಷಿ, ಎಂತದೇ ಅಂದ್ರೆ ಔಟ್ ಆಫ್ ದ ಬಾಕ್ಸ್ ಎಂತದೇ ಹೇಳಿದ್ರು ಅವ್ರ ಕಣ್ಣು ಎಂತಂದ್ರೆ ಅಂತ ಆಗಿದೆ. ಇಟ್ಸ್ ಸೋ ನೈಸ್ ಟು ಸಿ. ಸೊ ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ಒಂದು 4 ಲೈನ್ ಹಾಡ್ತೇನೆ, ಹಾಡು ಒಂಚೂರು ಲೋ ಈ ಹಾಡು. ಸೊ ದುಂಬಿಯ ಕಥೆಯ ಕಾರಣಕರ್ತರು ಈ ಹೊಸಬರದ್ದು ಹೊಸತನ, ಫ್ರೆಶ್ನೆಸ್ ಇರೋ ಮಹತ್ವನ ಹೇಳಿದ್ದು. ನಾವು ಏನೇ ಕ್ರಿಯೇಟಿವ್ ಆಗಿ ಏನೇ ಯೋಚನೆ ಮಾಡ್ಬೋದು, ಎಷ್ಟೇ ನಾವು ಅಲೆ ಎಬ್ಬಿಸ್ಬಿಡ್ತೀವಿ, ನಮ್ಮ ತಲೆಯಲ್ಲಿ ಇರೋದೇ ತುಂಬಾ ಶ್ರೇಷ್ಠವಾದ ಕಥೆ ಅಂತ ನಾವು ಏನೇ ಬಡ್ಕೊಂಡ್ರು ಅದಕ್ಕೊಂದೆರಡು ಇಡ್ಲಿ ಬಡ್ಸೋನಿಲ್ಲ ಅಂದ್ರೆ ಏನೂ ಆಗಲ್ಲ. ಅದನ್ನ ಆಗಿನ ಕಾಲದಿಂದ ಈಗಿನ ಕಾಲದವರೆಗೆ ಪಾಲಿಸ್ಕೊಂಡ್ ಬಂದವರು ಫ್ರೆಶ್ನೆಸ್ನ. ನನ್ನ ತುಂಬಾ ಇಷ್ಟದ ನಿರ್ಮಾಪಕರು ಈ ಕೃಷ್ಣಪ್ಪನವರು, ಅವರು ವೇದಿಕೆಗೆ ಬರಬೇಕು. ಜೊತೆಗೆ ಇವ್ರ ಜೊತೆ ಸದಾಕಾಲ ಬೆಂಗಾವಲಂತೆ ನಿರ್ಮಾಣನ ಹೀಗೆ ಸಿನಿಮಾ ಮಾಡಬೇಕು ಅಂತ ಸುಮಾರು ವಿಷಯ ಕಲಿಯೋದಿದೆ. ಆ ಥರದ ಒಂದಿಷ್ಟು ಹಿರಿತನ, ಜೊತೆಗೆ ಜಡ್ಜ್ಮೆಂಟು, ಸಿನಿಮಾ ಅಂದ್ರೆ ಏನು, ಸಿನಿಮಾ ಹೆಂಗ್ ಪ್ರೀತಿಸ್ಬೇಕು, ಇವಕ್ಕೆಲ್ಲ ಉದಾಹರಣೆಗಳ ತರ ಇರುವಂತ ಗಂಗಣ್ಣ ಅವರು, ಪ್ರತಾಪ್ ರವಿತಾಪ್ ಅವರು ವೇದಿಕೆ ಬರಬೇಕು. ಗಂಗಣ್ಣ, ಪ್ರತಾಪ್. ಮುಖವಾಗಿ ಕಳೆದ 18 ವರ್ಷಗಳ ನೆನಪನ್ನ ಇವತ್ತು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ಅವತ್ತು ಯೋಗರಾಜ್ ಭಟ್ರು, ಗಂಗಾಧರರು, ಪ್ರತಾಪು, ಇಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರು ಮೀಡಿಯಾದವ್ರು ಸಹ ಇದ್ದಾರೆ. ಅದು ನನಗೆ ಆಶ್ಚರ್ಯವಾಗುತ್ತೆ. 18 ವರ್ಷ ಕಳೆದೋಯ್ತಾ, ನಿನ್ನೆ ಮೊನ್ನೆಗಿದ್ದಂಗೆ ಇದೆ. ನಾವು ಮಧ್ಯೆ 1-2-3 ಸಿನಿಮಾವನ್ನ ಮಾಡಿದ್ವಿ. ನನ್ನ ಪ್ರೊಫೆಷನ್ನು ಸಿನಿಮಾದಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ. ಒಂದ್ಸಾರಿ ಇದೇ ಇದರಲ್ಲಿ ಇವರೆಲ್ಲ ಪ್ರಶ್ನೆ ಕೇಳಿದ್ರು, ಮುಂದೆ ಮಾಡ್ತೀರಾ ಪಿಕ್ಚರ್ನ ಅಂತ ಯೋಗರಾಜ್ ಭಟ್ರ ಜೊತೆಯಲ್ಲಿ. ಅವತ್ತು ನಾನು ಹೇಳಿದೆ, ಯೋಗರಾಜ್ ಭಟ್ರು ಇವತ್ತು ಸಾರ್ವಜನಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬೇಕಾಗಿರೋರು, ನನ್ನ ಜೊತೆಲಿ ಇರೋದು ಬೇಡ, ಎತ್ತರಕ್ಕೆ ಬೆಳೀಲಿ ಅನ್ನೋ ಆಸೆಯನ್ನ ಇಟ್ಕೊಂಡಿದ್ದೆ ಅವತ್ತು. ಹಾಗೆ ಅವರು ಇವತ್ತು ಸಾಕಷ್ಟು ಸಿನಿಮಾಗಳನ್ನ ಎತ್ತರಕ್ಕೆ ಬೆಳೆಸಿದ್ರು. ಆಗ ಒಂದು ಮಾತು ಹೇಳಿದ್ದೆ ಯೋಗರಾಜ್ ಭಟ್ರಿಗೆ, ಭಟ್ರೆ ನಿಮಗೆ ಯಾರಾದರೂ ರಿಜೆಕ್ಟ್ ಮಾಡಿದ ದಿವಸ ಬನ್ನಿ, ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿದ್ರು. ಆ ಮಾತು ಉಳಿಸ್ಕೋಬೇಕಾಯ್ತು ನಾನು. ಇವರು ಕಳೆದ ಕರೋನಾ ಮೊದಲೇ ಒಂದ್ಸಾರಿ ಬಂದರು, ಮಧ್ಯೆ ಕರೋನಾ ಬಂತು, ಮಧ್ಯೆ ಡಿಸ್ಕಂಟಿನ್ಯೂ ಆಯಿತು. ಕಳೆದ 1 ವರ್ಷದ ಹಿಂದೆ ಬಂದರು, ಈ ಒಂದು ಕಥೆಯನ್ನು ಹೇಳಿದ್ರು. ಅಣ್ಣ ಇದು ಮಾಡಲೇಬೇಕು, ಇತ್ತೀಚಿನ ಸಿನಿಮಾಗಳು ಯಾವುವು ಈ ಪ್ರೀತಿ ಪಾತ್ರವಾದ ಸಿನಿಮಾ ನಡೆಯಲ್ಲ ಅಂದರು. ಆಯಿತು ಬಟ್ ನೀವೇನೋ ಮಾಡಿ, ನಾನು ಇದ್ದೀನಿ ಹಿಂದೆ, ಬಜೆಟ್ ಬಗ್ಗೆನೂ ತುಂಬ ಆಗುತ್ತೆ ಅದು ಇದು ಅಂದರು. ಯಾವ ಬಜೆಟ್ ಏನೋ ಮಾಡೋಕೆ ಹೊರಟಿದ್ದೀವಿ. ಜೂಜ್ ಅಂತ ಹೋದ್ಮೇಲೆ 10 ರೂಪಾಯಿ ಆಡಿದ್ರು ಜೂಜೆ, 20 ರೂಪಾಯಿ ಆಡಿದ್ರು ಜೂಜೆ, ಆಡೋಣ ಬಿಡಿ ಅಂತ ಹೇಳಿದ್ದೆ. ಆಗ ಇವ್ರು ಹೇಳಿದ್ರು, ಯಾರನ್ನೋ ಸ್ಟಾರ್ ಕ್ಯಾಸ್ಟ್ಗಳನ್ನ ಅವ್ರನ್ನ ಹಾಕೋಣ ನೋಡಪ್ಪ, ಹಾಕಿದ್ರೆ ನಾನು ಮಾಡೋಲ್ಲ, ನಮ್ಮ ಹಣ ಬೇಯಿಸೋದಾದ್ರೆ ಹೊಸಬರ ಮೇಲೆ ಬೇಯಿಸಿ ಅಂತ ಹೇಳಿದಾಗ ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ಆಡಿಷನ್ಸು ಮಾಡಿದ್ದಾರೆ. ಕೊನೆಗೆ ಅದರ ಆಯ್ಕೆ ಸುಮುಖ ಅವ್ರಿಗೆ ಸಿಕ್ತು. ಆಮೇಲೆ ಕರ್ಕೊಂಡ್ಬಂದ್ರು ಮನೆಗೆ. ಅದ್ರ ಮುಂದಿನ ಭಾಗಗಳು ಆಗಲೇ ಕಳೆದ ಬಾರಿನೇ ಹೇಳಿದ್ದಾರೆ. ನಮ್ಮ ಆಸೆ ಏನಂದ್ರೆ, ಈ 2 ರಾಶಿಕಾ ಇರ್ಬೋದು ಮತ್ತೆ ಅಂಜಲಿ ಇರ್ಬೋದು, ಇವರು ಸಹ ಈ ಒಂದು ಜಾಗಕ್ಕೆ ಇಬ್ಬರಿದಾರಲ್ಲ. ಕೆಲವು ಹೆಣ್ಮಕ್ಳು ಬಂದ್ಮೇಲೆ ಇಬ್ಬರಾದ್ರೆ ನಾವು ಮಾಡೋಲ್ಲ ಅಂತ ಅಡ್ವಾನ್ಸು ಹೋಯ್ತು. ಗಂಗಾಧರ ಅಡ್ವಾನ್ಸ್ ಕೊಟ್ಟು ಆಟ ಮಾಡ್ಬಿಟ್ರು. ಈ 2 ಹೆಣ್ಮಕ್ಳು ಪಾಪ ನಾವು ಮಾಡ್ತೀವಿ ಅಂತ ಅಂದು
ಸಿನಿಮಾ ತೆರೆ ಮೇಲೆ ಈಗ ರಾಶಿಕನ್ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ. ನಮ್ಮ ಹೆಣ್ಮಕ್ಳು ಇವತ್ತು ಸಹ ಅವ್ರನ್ನ ನಾವು ಮುಖ್ಯವಾಹಿನಿಗೆ ತರ್ತಾ ಇಲ್ಲ. ಈಗ ಯೋಗರಾಜ್ ಭಟ್ರು ನಮ್ಮ ಶಿವೂರ್ನ ಹಿಡಿದು ಹೀಗೆ ಇರಬೇಕು, ಎಲ್ಲ ನಮ್ಮ ಹಸಿರು ಕ್ರಾಂತಿ ಆಗ್ಬಿಟ್ಟಿದೆ, ಸಿನಿಮಾ ಪೂರ್ತಿ ಸ್ವಲ್ಪ ಕಲರ್ಫುಲ್ ಆಗಿರ್ಬೇಕು ಅಂತ ಮಾಡಿದ್ದಾರೆ. ಈ ಹಾಡು ನೋಡೋಕೆ ತುಂಬಾ ಖುಷಿಯಾಗೂ ಕಾಣಿಸ್ತಾ ಇದೆ. ಇದೆಲ್ಲ ಏನೇ ಮಾತಾಡಿದ್ರು ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಮೊದಲನೇದಾಗಿ ಯೋಗರಾಜ್ ಭಟ್ರದು ಕತೆ ಬರೆಯೋದು ಅವರೇ, ಆ ಕಷ್ಟ ಅನುಭವಿಸೋರು ಅವರೇ. ಬಿಸಿಲು ಮಳೆ ಎಲ್ಲವನ್ನು ಸಹಿಸ್ಕೊಂಡು ಅವರು ಯಾವ ಥರ ಅಂದರೆ, ಖಂಡಿತವಾಗ್ಲೂ ಹೇಳಬೇಕು ಅಂದರೆ ಅವರು ಮಾತು ಎಷ್ಟು ಮೃದುವಾಗಿರ್ತದೋ ಶ್ರಮ ತುಂಬ ಕ್ರಿಟಿಕಲ್ ಆಗಿರ್ತದೆ. ಮುಂದೆ ಸಿನಿಮಾ ನೋಡಿದಾಗ ತಮಗೆಲ್ಲ ಅರ್ಥವಾಗ್ತದೆ ಯಾವ್ಯಾವ ಜಾಗದಲ್ಲಿ ಹಗಲು ರಾತ್ರಿ ಅಂದೆ ಈ ಹೆಣ್ಮಕ್ಳನ್ನ ಮತ್ತೆ ಸುಮುಖನ್ನ ತುಂಬ, ಅದರಲ್ಲೂ ದತ್ತಣ್ಣ ಅವ್ರನ್ನ ಆ ವಯಸ್ಸಿನಲ್ಲಿ ಅವ್ರನ್ನೂ ಕೂಡ ಬಿಡಲಿಲ್ಲ, ರಂಗಣ್ಣ ರಘುವ್ರನ್ನೂ ಬಿಡಲಿಲ್ಲ. ಇವರೆಲ್ಲ ಒಂದು ಟೀಮ್ ಆಗಿ ಈ ಸಿನಿಮಾವನ್ನ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದು ಪ್ರಾಮಾಣಿಕವಾದ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಆರ್ಟಿಸ್ಟ್ಗಳಿರ್ಬೋದು, ಡೈರೆಕ್ಟರ್ ಇರ್ಬೋದು, ಮತ್ತೆ ಗಂಗಾಧರ್ ಪ್ರತಾಪ್ ಅವರು ಇರ್ಬೋದು, ನಮ್ಮ ಶಿವೂರ್ ಇರ್ಬೋದು ಆರ್ಟ್ ಡೈರೆಕ್ಟ್ರು, ಮುರಳಿಯವರು ಇರ್ಬೋದು ಡ್ಯಾನ್ಸ್ ಮಾಸ್ಟ್ರು, ಎಲ್ಲರೂ. ಅದರಲ್ಲಿ ಇನ್ನೂ ಕೆಲವು ಚಿಕ್ಕ ಪ್ರತಾಪ್ ಅಂತ ಇದ್ದಾರೆ, ಮತ್ತೆ ನಮ್ಮ ವಿಜಯ್ ಅವರು ಇರ್ಬೋದು. ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದೊಂದು ಜಯ ಗಳಿಸ್ಬೇಕು ಅಂತ ಹೊರಟವ್ರೆ. ಆಶೀರ್ವಾದ ಮಾಡಬೇಕಾಗಿರೋದು ತಾವುಗಳು, ಏನು ಮಾಧ್ಯಮದವರು ಇದ್ದೀರಿ, ತಾವುಗಳು ಮತ್ತೆ ಕನ್ನಡ ಪ್ರೇಕ್ಷಕರು. ಖಂಡಿತವಾಗ್ಲೂ ಇದು 18 ವರ್ಷ ಆದ್ಮೇಲೆ ಇದು ಒಂದು ಹಿಸ್ಟ್ರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಕೆಲವರ ಬದುಕು ಹಸನಾಗುತ್ತೆ, ಮತ್ತೆ ಅವರ ಒಂದು ಶ್ರಮ ಸಾರ್ಥಕವಾಗುತ್ತೆ ಅನ್ನೋದನ್ನ ನಾನು ಅದು ಇಷ್ಟಪಡ್ತೀನಿ. ನಂದು ಪ್ರೊಡ್ಯೂಸರ್ ಅಷ್ಟೇ, ನಾನು ಪ್ರೊಡ್ಯೂಸರ್ ಆಗಿ ಹಣ ಒಂದು ಹಾಕಿರ್ಬೋದು, ಎಫರ್ಟ್ ಎಲ್ಲನೂ ವೇದಿಕೆ ಮೇಲಿರುವಂಥ ಏನು ಡೈರೆಕ್ಟರ್ ಇರ್ಬೋದು, ಮತ್ತೆ ಕಲಾವಿದರು ಇರ್ಬೋದು, ಏನು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲೂ ಗಾಳಿಬೆಟ್ಟದಲ್ಲಿರ್ಬೋದು, ಮುರೋಡ್ ಇರ್ಬೋದು, ಮಂಗಳೂರು ಇರ್ಬೋದು, ಎಲ್ಲ ಕಡೆನೂ ಈ ಸಿನಿಮಾ ವಿಭಿನ್ನವಾಗಿದೆ. ಎಲ್ಲೋ ಸ್ಟುಡಿಯೋದಲ್ಲಿ ಸೆಟ್ ಹಾಕ್ಬಿಟ್ಟು ಮಾಡೋದಾದ್ರೆ ಈಸಿಯಾಗಿ ಮಾಡ್ಬೋದು. ಇದೆಲ್ಲ ಶ್ರಮಕ್ಕೆ ಅವ್ರ ಸಾರ್ಥಕ ಸಿಗಲಿ ಅನ್ನೋದ್ರ ಜೊತೆಗೆ ನನ್ನ ಸ್ವಾರ್ಥವೂ ಇದೆ, ನನಗೂ ಚೆನ್ನಾಗಿ ಓಡಲಿ ಅನ್ನೋ ಆಸೆಯಿಂದ ಈ ಒಂದು ವೇದಿಕೆಯಲ್ಲಿ ಮಾತಾಡೋಕೆ ಕಲ್ಪಿಸ್ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತು. ಈ ಹಾಡು ಮೊದಲು ಒಂದ್ಸತಿ ಗಂಗಣ್ಣವ್ರ ಆಫೀಸಲ್ಲಿ ನಾನು ಒಂದು ಸಾಲ ಹೇಳಿದ್ದೆ ಕೃಷ್ಣಪ್ಪನಾಗಿ, ಹೂ ದುಂಬಿಯ ಕಥೆಯ ಬರೆದವನಾರು ಸಿಗಬಹುದೇ. ಅದೇ ನೀನಂತವನ್ನ ಯಾವ ತಲೆ ಕೆಟ್ಟೊಂಡು ಬರ್ದಿರ್ತಾನೆ, ಅವ್ನು ಸಿಕ್ಕರೆ ಏನ್ ಮಾಡಿದೆ ಯಾಕೆ ಹೇಳಿದ್ರು. ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಮತ್ತವನ್ನ ಅವ್ರ ಧೈರ್ಯ ಯಾವತ್ತೂ ಹಿಂಗೆ ಇರ್ಬೇಕಣ್ಣ. ನಿಮ್ಮ ಮಾತಾಗ್ಲಿ ನಿಮ್ಮ ಧೈರ್ಯ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಮ್ಮ ಮಾತು ಮತ್ತೆ ಇದು ಭಟ್ರು, ನಾನು ಡೈರೆಕ್ಟರು, ನಾನು ದೊಡ್ಡ ಎತ್ತರವಾದವರು ಅಂತ ಯಾವತ್ತೂ ನನ್ನ ಮುಂದೆನೂ ಅವ್ರು ಹೇಳ್ಕೊಂಡಿಲ್ಲ. ನಾನು ಪ್ರೊಡ್ಯೂಸರು ಅಂತ ನಾನು ಅವ್ರ ಮುಂದೆ ನೋಡಿಲ್ಲ. ಒಂದು ಕುಟುಂಬದ ತರ ಇದ್ದೀವಿ, ಅದಕ್ಕೊಂದು ಸಂತೋಷ ಇದೆ. ಅಲ್ಲ, ಅದು ಹೂದುಂಬಿ ಕತೆ ಬರೋನ್ ಸಿಕ್ಕರೆ ಏನ್ ಮಾಡ್ತದೆ ನನಗೆ ಬ್ಲ್ಯಾಂಕ್ ಆಗ್ಬಿಟ್ಟ. ಹರಿನ್ ಕೇಳೋಣ ಅಂತಿದ್ದೆ, ನನಗೆ ಹರಿಗೆ ತುಂಬಾ ಇಷ್ಟ. ಇದೊಂದು ಡೈಮೆನ್ಷನ್ ಇದೆ ನೋಡಿ ಹೇಳಿ ಅಂತಂದಿದ್ದೆ. ಸೊ ದೊಡ್ಡಮ್ಮ ಅವ್ರ ವೇದಿಕೆಗೆ ಬರಬೇಕು. ತುಂಬಾ ಧೈರ್ಯವಾಗಿ ನಾನು ಮೈಕ್ ಇಟ್ಕೊಂಡು ದೊಡ್ಡಮ್ಮ ಅಂತೀನಿ ಲೆಕ್ಕ ಹಾಕಿ. ಆಡಿಯೋ ಕಂಪನಿಯವರು ಡಿಬಿಟ್ಸ್ ಈ ಕಾರ್ಯಕ್ರಮದ ಮುಖ್ಯ ಭೂಮಿಕೆ ಅವರದೇ. ಹಾಗೆ ಶಿವಣ್ಣ ವೇದಿಕೆಗೆ ಬರಬೇಕು. ಮುರಳಿ ಮಾಸ್ಟರ್ ಇದನ್ನ ಇಷ್ಟು ಬ್ರಿಲಿಯಂಟ್ ಆಗಿ ಕೊರಿಯೋಗ್ರಫಿ ಮಾಡಿದಂತಹ ನಿಮ್ಮೆಲ್ಲರ ಸಾರ್ವಕಾಲಿಕ ಭಾಮಿದ ಮುರಳಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಈ ಕಾರ್ಯಕ್ರಮದ ನಿಜವಾದ ನಾಯಕ ಹರಿಕೃಷ್ಣ ವೇದಿಕೆಗೆ ಬರಬೇಕು. ಸಂಜಿತ್ ವೇದಿಕೆಗೆ ಬರಬೇಕು. ಸೀನಿಯರ್ ಇರಬೇಕು.
ಸುಮುಖ ಎರಡು ಮಾತು. ನಮಸ್ಕಾರ. ಹೂ ತುಂಬಿ ಯಾಕಂದ್ರೆ ಫಸ್ಟ್ ಇವತ್ತಿಂದು 18 ವರ್ಷ ಆಗಿದೆ ಮುಂಗಾರು ಮಳೆಗೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಅವಾಗ ಈ ಸಾಂಗ್ ತುಂಬಾ ಹಿಟ್ ಆಗಿತ್ತು, ಎಲ್ಲಾರ ಬಾಯಲ್ಲೂ ಇವತ್ತು ಕೇಳ್ತೀವಿ ಅದನ್ನ. ಹಾಗೆ ಹೂ ತುಂಬಿ ಕೇಳೋದು ನಾನು ಯಾವ್ದು ಸೇನಿ. ಅಂಡ್ ಎಸ್ಪೆಷಲಿ ಸಂಜಿತ್ ಹಾಡಿರೋದು ನನಗೆ ಎಷ್ಟು ಖುಷಿ ಅಂದ್ರೆ, ನಾವಿಬ್ರು ಮೊನ್ನೆ ಒಂದು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತಗೊಂಡಿದ್ವಿ. ಎಲ್ಲರೂ ಹೇಳ್ತಾರೆ ಇಬ್ರು ಒಂದೇ ತರ ಕಾಣ್ತಾರಲ್ಲ, ಟ್ವಿನ್ಸ್ ತರ ಅನಿಸ್ತಿರಲ್ಲ ಅಂತ. ಸೆಪರೇಟೆಡ್ ಇನ್ ಕೆಸಿ ಜನರಲ್ ಹಾಸ್ಪಿಟಲ್. ಸೀರಿಯಸ್ಲಿ ನಂಗೆ ತುಂಬಾ ಖುಷಿ ಕೊಟ್ಟು. ಒಂದು ಸಂಜಿತ್ ಹಾಡೋದು ಈ ಸಚ್ ಎ ಟ್ರೆಂಡ್ ಇವತ್ತಿನ ಟೈಮಲ್ಲಿ. ಎಲ್ಲಾ ಹುಡುಗಿಯರು, ಎಲ್ಲಾ ಯಂಗ್ ಹುಡುಗರು ದೇ ಲವ್ ಹಿಸ್ ವಾಯ್ಸ್. ಆಮೇಲೆ ನಮ್ ಕನ್ಸು ನನ್ನ ಏಜ್ ಗ್ರೂಪ್ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸಿತ್ತು. ಇದು ಯಾವಾಗಲೂ ಅನ್ಸಿತ್ತು, ಸರ್ಗೂ ಅನ್ಸಲಿ ಇದೆ ಸರ್ ಸಂಜಿತ್ ಹಾಡೋದು ತುಂಬಾ ಚೆನ್ನಾಗಿತ್ತು ನನಗೆ ಅಂತ. ಅದು ಹಂಗೆ ಆಯ್ತು, ಒಂಥರ ಮ್ಯಾನಿಫೆಸ್ಟೇಷನ್. ಐ ಆಮ್ ಸೋ ಗ್ಲಾಡ್ ಯು ಆರ್ ಪಾರ್ಟ್ ಆಫ್ ದಿಸ್. ಮೋರ್ ಓವರ್ ಹರಿ ಸರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡನ್ನ. ಇಟ್ಸ್ ಸೋ ಯೂತ್ಫುಲ್. ಮತ್ತೆ ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ಸರ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಈ ಹಾಡು ಐ ಹೋಪ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸೆಸ್. ಈ ಕೃಷ್ಣಪ್ಪ ಅವ್ರು ಸಿನಿಮಾ ಮಾಡ್ತಾರೆ ಅಂದ್ರೆ ಅದು ರೆಕಾರ್ಡ್ ಬ್ರೇಕಿಂಗ್ ಆಗೇ ಆಗುತ್ತೆ ಯಾವಾಗಲೂ. ನಾವು ನೋಡಿದ್ವಿ ಮುಂದೆ ಹಿಂಗೆ ಆಗುತ್ತೆ. ಥ್ಯಾಂಕ್ ಯು ಡಿ ಬೀಟ್ಸ್ ಮ್ಯಾಮ್ ಶೈಲಜಾ ಮ್ಯಾಮ್ ಫಾರ್ ದಿಸ್ ಪ್ಲಾಟ್ಫಾರ್ಮ್. ಇನ್ನು ತುಂಬಾ ಮಾತುಗಳಿದೆ, ಅದು ಮುಂದೆ ಬರ್ತಾ ನಾವು ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಫ್ರೆಂಡ್ಸ್. ಮುರಳಿ ಸರ್, ಮಾಸ್ಟರ್, ನಮ್ಮ ಮಾಸ್ಟರ್ ಸೋ ಗುಡ್. ಥ್ಯಾಂಕ್ ಯು ಮಾಸ್ಟರ್. ತುಂಬಾ ಕಾಟ ಕೊಟ್ಟಿನಿ ಮಾಸ್ಟರ್ಗೆ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಇನ್ನಿಬ್ಬರನ್ನ ನೆನೆಯಲೇಬೇಕು. ಛಾಯಾಗ್ರಾಹಕ ಸಂತೋಷ್ ಪಾದಾಜೆ ಮತ್ತೆ ಶಿವಕುಮಾರ್ ಕಟ್ಟಿ ಅಂತ ನಾವು ಕರೆಯೋದು, ಆರ್ಟ್ ಡೈರೆಕ್ಟರ್. ಅವರಿಬ್ಬರ ಕಾಂಟ್ರಿಬ್ಯೂಷನ್ ನೀವು ಹೋಗ್ತಾ ಹೋಗ್ತಾ ನೋಡಬಹುದು ಸಿನಿಮಾದಲ್ಲಿ. ಅವರಿಬ್ಬರು ಮಹನೀಯರ ಶ್ರಮ ಈ ಹಾಡಿಗೆ ಸಿಕ್ಕಾಪಟ್ಟೆ ಇತ್ತು. ಅವರಿಬ್ರು ಕಾರಣಾಂತರಗಳಿಂದ ಇಲ್ಲ, ಜೊತೆಗೆ ಶೂಟಿಂಗ್ನಲ್ಲಿದ್ದಾರೆ. ಅವರ ಪರವಾಗಿ ಮುರಳಿಯರ ಮಾತಾಡಬೇಕು. ಈ ಕಡೆ ಬಂದ್ಬಿಟ್ಟೇನು ಅಲ್ಲಿದ್ದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಯೋಗರಾಜ್ ಭಟ್ ಸರ್ಗೆ ತುಂಬಾ ಖುಷಿ ಮಾಡಿಸ್ತೀನಿ. ಯಾಕಂದ್ರೆ ನಾನು ಮಾನಸಾರಿ ಆಗಿರ್ಬೋದು, ಪಂಚರಂಗಿ ಆಗಿರ್ಬೋದು, ಡ್ರಾಮಾ, ಈ ಎಲ್ಲ ಹಾಡುಗಳಲ್ಲಿ ನನಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ. ಅದಾದ್ಮೇಲೆ ಈಗ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಸಿನಿಮಾದಲ್ಲಿ ನನಗೆ ಈ ತರ ಒಂದು ಡುಯೆಟ್ ಸಾಂಗ್ ಮಾಡೋದಕ್ಕೆ ನನಗೆ ಹರಿ ಸರ್ ಜೊತೆಗೆ ಅವ್ರು ಮಾಡಿರೋ ಸಾಂಗ್ಸ್ಗಳು ಎಷ್ಟು ಹಾಡುಗಳಿದೆ ಅಷ್ಟಕ್ಕೆ ನಂದು ಕೊರಿಯೋಗ್ರಫಿ ಒಳ್ಳೊಳ್ಳೆ ಅವ್ರ ಮ್ಯೂಸಿಕ್ ಇಂದ ನನ್ನ ಹಾಡು ಕೊರಿಯೋಗ್ರಫಿ ಸಾಂಗ್ಗಳು ಬಹಳ ಚೆನ್ನಾಗಿ ಆಗಿದೆ ಅನ್ನೋದು ಒಂದು ಖುಷಿ ನನಗೆ. ಹರಿ ಸರ್ ತುಂಬಾ ಥ್ಯಾಂಕ್ಸ್. ಆಮೇಲೆ ಯೋಗರಾಜ್ ಭಟ್ ಸರ್ ತುಂಬಾ ಥ್ಯಾಂಕ್ ಯು. ನಮ್ಮ ಸಿದ್ದೇಗೌಡ ಸರ್ಗೂ ಅಷ್ಟೇನೆ, ಅವ್ರ ಹಾಡುಗಳು ಬಹಳ ಹಿಟ್ ಆಗ್ತವೆ. ಅದ್ರಲ್ಲಿ ಈ ಸಾಂಗು ದೊಡ್ಡ ಹಿಟ್ ಆಗುತ್ತೆ. ನನ್ಗೆ ಖುಷಿ ಆಗಿದೆ ಅಂದ್ರೆ ನಮ್ ಸರ್ ಪ್ರೊಡ್ಯೂಸರ್ ಸರ್ ನಮ್ಮ ಹೆಸರು ಹೇಳಿದ್ರಲ್ಲ, ಬಹಳ ಖುಷಿ ಆಗೋಯ್ತು. ಯಾಕೆಂದ್ರೆ ಅಷ್ಟೊಂದು ಗೊತ್ತಿರೋದಿಲ್ಲ ಕೊರಿಯೋಗ್ರಾಫರ್ ಹೆಸರುಗಳು. ಬಟ್ ಸರ್ ಹೆಸರು ಹೇಳಿ ನಮ್ಮ ಹೆಸರು ಹೇಳೋದಂದ್ರೆ ಓಕೆ, ಸಾಂಗ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯ್ತು. ನನ್ ಗಂಗಣ್ಣ ನಮ್ಮ ಮೇಲೆ ಹುಡುಗ ಇವನು ಕೊಡ್ಬೇಕು ಸಾಂಗ್ಗಳು ಅಂತ ಹೇಳಿ ನನಗೆ ಇದು ಮಾಡ್ಕೊಡ್ರು. ಆಮೇಲೆ ಪ್ರತಾಪಣ್ಣ ಥ್ಯಾಂಕ್ ಯು. ನಮ್ಮ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಾಂಗ್ ಅಲ್ಲಿ, ಬಹಳ ಖುಷಿ ಆಯ್ತು ನಿಜವಾಗ್ಲು. ಯಾಕಂದ್ರೆ ಈ ಸಾಂಗ್ ಮಾಡ್ಬೇಕಂದ್ರೆ ನಿಮಗೆ ಆ ಬ್ಲಾಗ್ಸ್ ಗಳಾಗಿರ್ಬೋದು, ಆಮೇಲೆ ಪ್ರತಿಯೊಂದೂನು ನಾವು ಸೆಟಲ್ ಮಾಡೋದು ಬಹಳ ಕಷ್ಟ ಇದೆ. ಸಾಂಗ್ಸ್ ಮಾಡೋದು ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡೋದು, ಬಟ್ ಅದನ್ನ ಕ್ರಿಯೇಟಿವ್ ಆಗಿ ಮಾಡ್ಕೊಂಡು ಮಾಡಿದ್ವಿ. ಬಹಳ ಖುಷಿ ಆಯ್ತು ನನಗೆ. ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದು ಪತಾಜಿ ಅವರು, ನಮ್ಮ ಕ್ಯಾಮರಾಮ್ಯಾನ್ ಅವರು ಬಹಳ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ. ಪತಾಜಿ ಅವರು ಅವರ ಆ ಫ್ರೇಮಿಂಗ್ಸ್ ಇಂದ ಅದ್ಭುತವಾಗಿ ಕಾಣ್ತಾ ಇರೋದು ಇದೆಲ್ಲ. ಹಾಗೂ ನಮ್ಮ ಶಿವ್ ಆರ್ಟ್ ಡೈರೆಕ್ಟರ್ ಥ್ಯಾಂಕ್ ಯು ಎಲ್ರಿಗೂ. ಈ ಸಾಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ನನ್ನದು ಒಂದು ನಂಬಿಕೆ. ಥ್ಯಾಂಕ್ ಯು ಸರ್ ಎಲ್ರಿಗೂ. ನಿಮಗೂ ಅಷ್ಟೇ ಥ್ಯಾಂಕ್ ಯು. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಾಂಗ್ಗೆ ಪ್ರತಿಯೊಂದು. ಸರ್ 3 ದಿವಸ ಸರ್ ಇಲ್ಲ ಸರ್ ಸಾಂಗ್ ಇದನ್ನ ಅಂದ್ರೆ ಸಾಂಗ್ ಕೊಟ್ಟರು ನಮ್ಗೆ. ಆ ಲಿರಿಕ್ಸ್ ಹಂಗಿದೆ ಸರ್, ಪ್ರತಿಯೊಂದನು ಕನ್ನಡಿಯಲ್ಲಿ ಚುಂಬಿಸುವೇನು ಅಂತ ನಾವು ಬರೀ ಕನ್ನಡಿ ತೋರಿಸಿದ್ರೆ ಚೆನ್ನಾಗಿರಲ್ಲ. ತುಂಬಾ ಹೇಗಿರ್ಬೇಕು ಅಂದ್ರೆ ಒಂದ್ ಪರದೆ ಮೇಲೆ ಇರ್ಬೇಕು ಅನ್ನೋದು ಒಂದೊಂದು ಥಿಂಕ್ ಇತ್ತು ನನಗೆ ಹತ್ರದಲ್ಲಿ. ಆದ್ರೆ ಒಂದೊಂದು ಎಲಿಮೆಂಟ್ಸ್ ಗಳು ತಗೊಂಡು ಒಂದೊಂದು ಶಾರ್ಟ್ಗೂ ಒಂದೊಂದು ಲೈನ್ಗೂ ಒಂದೊಂದ್ ತರ ಫೀಲ್ ಮಾಡ್ಕೊಂಡು ಇಟ್ಕೊಂಡ್ವಿ ನಾವು ಅದನ್ನ. ಆಮೇಲೆ ಬ್ಯಾಂಕ್ ಇರೋದ್ರಿಂದ ನಾವು
ಈಸಿಯಾಗಿ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ವಿ ನಾವು ಇದರಲ್ಲಿ 2 ಸಾಂಗ್ ಮಾಡಿದ್ದೀನಿ. ಇದು ಡುಯೆಟ್ ಸಾಂಗ್, ಇನ್ನೊಂದು ಸಾಂಗ್ ಬಂದು ದುರ್ರ ಅಂತ ಅದ್ರ ಹೆಸರು. ತುರ ಅಂತ ನಮ್ ಇನ್ನೊಂದು ಹೀರೋಯಿನ್ ಇದ್ದಾರೆ ಆ ಸಾಂಗ್ ಅಲ್ಲಿ, ಅದು ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್. ಅದು ಒಂದು ಟ್ರೈಬಲ್ ಸಾಂಗ್. ಈಗ ಒಂದೇ ಏರಿಯಾದವರಾದಂತಹ ಶ್ರೀಯುತ ಮುರಳಿ ಅವರು, ಶ್ರೀಯುತ ಗಂಗಾಧರ್ ಅವರು ಮತ್ತೆ ಶ್ರೀಯುತ ಇತಾಪಿ ಅವರು ಒಂದೇ ಕಡೆ ನಿಂತ್ಕೊಂಡು ಗಂಗಾಧರ್ ಅವರು ಮಾತಾಡಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಇವತ್ತು 18 ವರ್ಷ ಆಗಿದೆ ಅಂದ್ರೆ ನನಗೂ ನಂಬಕ್ ಆಗ್ತಾ ಇಲ್ಲ. ಎಲ್ಲರೂ ಹೇಳ್ತಾ ಇದ್ರು ಈಗ ಇದೀರಾ 18 ವರ್ಷದಿಂದ ಅಂತ. ಈಗಲೂ ಕೂಡ ನನಗೆ ಮುಂಗಾರು ಮಳೆ ಹೇಳಿದ್ದು ಕೆಲವರು ಹೇಳಿದ್ರು ಸರ್, ಟಿ ಶರ್ಟ್ ಬೇರೆ ಕೊಟ್ಟಿದ್ದೀರಲ್ಲ ಅದಕ್ಕೆ. 20 ವರ್ಷ ಕಟ್ಟಾಗಿತ್ತು. 18 ವರ್ಷದಿಂದ ಯೋಗರಾಜ್ ಭಟ್ರ ಜೊತೆ 18 ವರ್ಷದ ಹಿಂದೆ ಹೇಗೆ ನಾವು ಕೆಲಸ ಮಾಡಿದ್ವಿ, ಈಗ ಇನ್ನೂ ಅವರು ಕೂಡ ಹೆಂಗಾಗಿದ್ದಾರೆ, ಇನ್ನೂ ಆಕ್ಟಿವ್ ಆಗಿದ್ದಾರೆ. 1 ವಾರ ಕರೆಕ್ಟಾಗಿ ಊಟ ಬೇಕು ಅವ್ರಿಗೆ ಅಷ್ಟೇ. ಫಸ್ಟ್ 18 ವರ್ಷದ ಹಿಂದೆ, ಈಗ 5 ಗಂಟೆಗೆ ಊಟ ಮಾಡೋದು ಅವರು, ಬೆಳಿಗ್ಗೆ 12 ಗಂಟೆಗೆ ಟಿಫನ್ ಮಾಡ್ತಾರೆ. ಹಾಗೆ ಈ ಸಿನಿಮಾಗೂ ಕೂಡ ಇವತ್ತು ಒಳ್ಳೆ ಹಾಡು ಬಿಡುಗಡೆ ಆಗಿದೆ. ಅವತ್ತಿಂದ 18 ವರ್ಷದಿಂದನೂ ಕೂಡ ನೀವು ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ. ಏಕೆಂದ್ರೆ ಈಗ ಏನ್ ಲಿರಿಕ್ಸು, ಏನ್ ಮ್ಯೂಸಿಕ್, ಹರಿ ಸರ್ ಏನ್ ಮಾಡಿದ್ದಾರೆ, ಏನ್ ಮೇಕಿಂಗ್ ಮಾಡಿದೀವಿ ಅಂತಲ್ಲ, ನೀವೇ ಪ್ರಮುಖ ಕಾರಣಕರ್ತರು. ಯಾಕಂದ್ರೆ ಇದನ್ನ ಮನೆ ಮನೆಗೆ ರೀಚ್ ಮಾಡಿಸೋದು, ಎಲ್ರಿಗೂ ರೀಚ್ ಮಾಡಿಸೋದು ನೀವು ಅಂತ ಪ್ರಮುಖರು ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೋಸ್ಕರ ಕೂಡ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೀನಿ. ಹಾಗೆ ನಾನು ವಾಸಣ್ಣಗೆ ಮತ್ತೆ ಶ್ಯಾಮ್ಗೆ ವೈಯಕ್ತಿಕವಾಗಿ ನಮಸ್ಕಾರ ಮಾಡೋದಕ್ಕೆ, ಅದು ಮುಂಗಾರು ಮಳೆಯ 18ನೇ ಹುಟ್ಟದ ಹಬ್ಬದ ದಿವಸ. ಯಾಕಂದ್ರೆ ಅವತ್ತು ಇದೇ ತರ ಯಾವುದೋ ಒಂದು ಕಾರಣಕ್ಕೆ ಸಿಕ್ಕಿದ್ವಿ ನಾವು, ಮುಂಗಾರು ಮಳೆ ರಿಲೀಸ್ ದಿವಸ. ಇವತ್ತು ಅವರು ಇಲ್ಲಿದ್ದಾರೆ. ಹಾಗೆ ಮತ್ತೆ ತುಂಬಾ ಹೊಸ ಮುಖಗಳಿದಾವೆ, ಯಾರಾದ್ರೂ ಇದ್ರೆ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ. ಈಗ ಡಿ ಬೀಟ್ಸ್ ಪರವಾಗಿ ದೊಡ್ಡಮ್ಮನವ್ರು ಮಾತಾಡ್ಬೇಕು, ಶೈಲಜನಾಗು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರೊಡ್ಯೂಸರ್ ಕೃಷ್ಣಪ್ಪನವ್ರಿಗೆ 18 ಇಯರ್ಸ್ ಹಿಂದೆ ಕೊಟ್ಟ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಟ್ಟ ನಿರ್ಮಾಪಕರು ನಿಮ್ಗೆ ಯೋಗರಾಜ್ ಭಟ್ ಅಂಡ್ ದ ಎಂಟೈರ್ ಟೀಮ್, ಗಂಗಾಧರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾನು ಅದೇ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಬಿದೀವಿ. ವಂಡರ್ಫುಲ್ ಕಾಂಬಿನೇಷನ್, ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗಿತ್ತು. ಇದು ಆ ನಿಟ್ಟಲ್ಲಿ ಆಗ್ಲಿ ಅಂತ ಎಲ್ಲರ ಆಶಯ. ಅಂಡ್ ಈ ಸಾಂಗು ತುಂಬಾ ಅತ್ಯದ್ಭುತವಾಗಿದೆ. ಯೋಗರಾಜ್ ಭಟ್ ಹರಿಕೃಷ್ಣ ಕಾಂಬಿನೇಷನ್ ವೈಯಕ್ತಿಕವಾಗಿ ಡಿ ಬೀಟ್ಸ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನನಗೆ ತುಂಬಾ ಇಷ್ಟ. ಅವ್ರ ಕಾಂಬಿನೇಷನ್ ಸಾಂಗ್ಸ್ ತುಂಬಾ ತುಂಬಾ ಯಾವಾಗ್ಲೂ ಅದ್ ಇಮಿಡಿಯೇಟ್ ಆಗಿ ಫಸ್ಟ್ ಟೈಮ್ ಕೇಳಿದಾಗ್ಲೇ ಇಷ್ಟ ಆಗುವಂತ ಸಾಂಗ್ಸ್ ಕೊಟ್ಟಿರುವ ಕಾಂಬಿನೇಷನ್. ಜೊತೆಗೆ ನಮ್ಮ ಸಂಜಿತ್ ಹೆಗ್ಡೆ ಅವರ ವಾಯ್ಸ್, ಅದು ಇಟ್ ಹ್ಯಾಸ್ ಆಡೆಡ್ ಅದು ಮಿಲ್ಕ್ ಕ್ರೀಮ್ ಕೋಟಿಂಗ್ ತರ ತುಂಬಾ ಚೆನ್ನಾಗಿದೆ. ಈ ನಾನು ಯಾರ್ಯಾರಿಗೆ ಡಿ ಬೀಟ್ಸ್ ಮುಖಾಂತರ ನಾವು ಏನ್ ಡಿ ಬೀಟ್ಸ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ, ಯಾವ್ಯಾವ ಪ್ಲಾಟ್ಫಾರ್ಮ್ಸ್ ಗೆ ನಾವು ಕಳ್ಸಿದ್ವೋ ಈ ಹಿಂದೆ ಕೇಳಿಸಿದ್ವೋ, ಎಲ್ಲರೂ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು. ಅಂಡ್ ದಟ್ ಗೇವ್ ಅಸ್ ಮೋರ್ ಎನರ್ಜಿ. ಸೊ ಫರ್ದರ್ ಎಲ್ಲ ಸಾಂಗ್ಸು ಅದೇ ನಿಟ್ಟಲ್ಲಿ ಇರತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರು ಸಾಂಗ್ ಅನ್ನ, ಸಿನಿಮಾನ ಜನಕ್ಕೆ ತಲುಪಿಸಿ ಹೆಚ್ಚು ಜನ ಇದನ್ನ ಶೇರ್ ಮಾಡಿ. ಅಂಡ್ ಯಂಗ್ಸ್ಟರ್ಸ್ ಸುಮುಖ ಮತ್ತೆ ಸಾರಿ ನಂಗೆ ಇಬ್ರು ಹುಡುಗಿಯರ ಹೆಸರು ಗೊತ್ತಿಲ್ಲ, ಅಂಜಲಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸುಮುಖ ನಮ್ ಹುಡುಗ, ಅವನ ಅಮ್ಮ ನಂದಿತಾ ವಾಸ್ ಮೈ ಕಾಲೇಜ್ ಮೇಟ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನೀನ್ ನನ್ನ ದೊಡ್ಡ ಸೂಪರ್ ಸ್ಟಾರ್ ಆಗಿ ನೋಡ್ಬೇಕು ಅಂತ ಆಸೆ ಇದೆ ಕಣೋ. ನಮಸ್ತೆ. ಹಾಗೆ ಇನ್ನೊಬ್ಬ ನಿಲಯದ ಕಲಾವಿದರು ಸೂರಜ್ ಅವರು ಇದಕ್ಕೆ ಅವಾಗಿಂದ ಹುಡುಕ್ತಿದ್ದೇನೆ, ಕಾಣಿಸ್ತಾ ಇಲ್ಲ. ಶಿವಣ್ಣ, ನಾವು ಕರೆಯೋದು ಶಿವಧ್ವಜ್ ಅವ್ರನ್ನ ಶಿವಣ್ಣ ಅಂತ. 2 ಮಾತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷಕ್ಕೆ ಇನ್ನೇನು 3 ದಿನ ಬಾಕಿ ಇದೆ. ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ, ಹೊಸ ಅಲೆಯ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಈ ಸಿನಿಮಾಕ್ಕೆ ಕಷ್ಟಪಟ್ಟರು ಅದನ್ನ ನೋಡಿದಾಗ ಈ ಸುಮುಖ್ ಅಂಡ್ ಇಬ್ರು ಹೀರೋಯಿನ್ಸ್ಗಳು ನಾನು ಕಣ್ಣಾರ ನೋಡಿದ್ದೀನಿ. 24 ಗಂಟೆಗೂ ಸಮುದ್ರ ಒಳಗಡೆ ಬಿದ್ದಿದ್ರು. ಆ ಸ್ಯಾಂಡ್ಗಳೆಲ್ಲ ಕಿವಿ ಒಳಗಡೆ ಹೋಗಿತ್ತು.
ಬಹಳ ಕಷ್ಟಪಟ್ಟಿದ್ದಾರೆ. ಎಲ್ಲಾ ರೀತಿಯಲ್ಲೂ ಎಲ್ಲಾ ಟೆಕ್ನಿಷಿಯನ್ಸು, ನಿರ್ದೇಶಕರು, ಎವ್ರಿಬಡಿ. ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋದು. ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ. ಅದು ಹೊಸ ವರ್ಷಕ್ಕೆ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು, ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ, ಅದು ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಹೊಸಬ್ರದ್ದು ಸಿನಿಮಾಗಳು ಬರುತ್ತೆ, ಅದನ್ನ ಹೊಸ ರೀತಿಯಲ್ಲಿ ಮಾಡುವಂತ ನಿರ್ದೇಶಕರು, ಒಂದು ಒಳ್ಳೆ ಕತೆ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಈ ಸುಮುಖನಿಗೆ ಮತ್ತೆ ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನಮ್ಗೆ ಬಹಳ ಖುಷಿ ಆಗ್ತದೆ. ಕಲಾವಿದನಾಗಿ ನಾನು ಹ್ಯಾಪಿ. ಯಾಕಂತ ಹೇಳಿದ್ರೆ ಇವ್ರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರರಂಗನ ಆಡ್ತೀರಿ ನೀವೆಲ್ಲ. ಅದಕ್ಕೆಲ್ಲ ಕಾರಣಕರ್ತರು, ಆಯ್ಕೆ ಮಾಡಿದಂತ ನಿರ್ದೇಶಕರು. ಯಾಕಂತ ಹೇಳಿದ್ರೆ ಒಬ್ಬರು ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಮಾರ್ಕೆಟಿಂಗ್ ಮಾಡೋರ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ ಅಲ್ಲಿ. ಆ ಸೇಲೆಬಲ್ ಪ್ರಾಪರ್ಟಿನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂತ ಒಂದು ಕೆಲಸ ಮಾಡಿದ್ರಿ ನಿರ್ದೇಶಕರೇ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಅಂಡ್ ಇದ್ರ ಜೊತೆಗೆ ಇಡೀ ಪ್ರೊಡಕ್ಷನ್ ನ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ದು ಮಾತುಗಳು ಕೇಳಿದಾಗ ಗೊತ್ತಾಗುತ್ತೆ ಅವ್ರ ಆಸೆ ಏನು ಅಂತ. ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿ ಹೊಸಬ್ರು ಸಿನಿಮಾಕ್ಕೆ ಯಾಕೆ ಖರ್ಚು ಮಾಡ್ಬೇಕು ಅನ್ನೋದನ್ನ ಅಂದ್ಕೊಂಡೇ ಇಲ್ಲ. ಅಷ್ಟು ರೀತಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ ನ ಮಾಡಿದ್ದಾರೆ. ಗಂಗಾದವರು ಮತ್ತೆ ನಮ್ಮ ಪ್ರತಾಪ್ ಅವರು, ಎಲ್ಲಾ ಪ್ರೊಡಕ್ಷನ್ ಟೀಮ್ ಯಾವುದು ಕೇಳಿದ್ರು ಇಲ್ಲ ಅಂತ ಅಲ್ಲಿ ಏನೂ ಇರ್ಲಿಲ್ಲ, ಎಲ್ಲವೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ. ಅಂಡ್ ಸಂತೋಷ್ ಬಾದಾಜಿ ಅವರು ಹೆಸರು ಹೇಳ್ಬೇಕಾಗುತ್ತೆ, ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ. ಅಂಡ್ ಮುರಳಿ ಸರ್ ಸಾಕಾಗಿತ್ತು, ಸೂಪರ್ ಆಗಿತ್ತು. ಸೊ ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡಿದರೆ ಈ ಸಿನಿಮಾಕ್ಕೆ. ಇನ್ನು ಬೇಕಾಗಿರೋದು ಕನ್ನಡಿಗರ ಪ್ರೀತಿ. ಈ ಖಂಡಿತ ಈ ಸಿನಿಮಾ ನೋಡಿದಾಗ, ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯಬೇರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಮತ್ತಷ್ಟು ಕಲಾವಿದರನ್ನು ಹುಟ್ಟಾಕುವಂತಹ ಒಂದು ಶಕ್ತಿ ನಿಮಗೂ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಸಂಡೇ ಬೆಳಿಗ್ಗೆ ಒಂದು ಫಸ್ಟ್ ಸಾಂಗ್ ನೋಡಿದೆ, ತುಂಬಾ ಒಂಥರ ಟೆನ್ಷನ್ ಆಯ್ತು. ಒಂದು 3 ಜಾಗದಲ್ಲಿ ಒಂಚೂರು ಬೇಜಾರಾಯ್ತು. ಏನ್ ಕಿಸ್ಕೊಟ್ಟಿದ್ದಾರೆ ಚೆನ್ನಾಗಿ, ಅದು ನೋಡಿ ಒಂಚೂರು ಬೇಜಾರಾಯ್ತು ನನಗೆ. ಅದು ಎಲ್ಲರಿಗೂ ಅಂದ್ರೆ ಕಾರು ಬೋನೆಟ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಬಟ್ ಬೇಜಾರು ನೋಡಿ ಸರ್, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು, ನಮ್ಗೆ ಒಂದಿತರ ಚಾನ್ಸೇ ಇಲ್ಲ ಸರ್, ಎಲ್ಲೋದ್ರು ಚಾನ್ಸ್ ಕೊಡೋದು. ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ, ನೆಕ್ಸ್ಟ್ ಆದ್ರೆ ಹೀರೋನೇ ಆಗ್ಬೇಕು ಅಂತ. ಅದು ಹೀರೋನ್ ಆದ್ರೆ ನಾನು ಫಸ್ಟ್ ಸಾಂಗ್ ಮುರಳಿ ಸರ್ಗೆ ಕೊಡೋದು, ಯಾಕಂದ್ರೆ ಅವ್ರು ಕಿಸ್ಕೊಡು ಸರ್ ಅದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಭಟ್ರು ಸರ್ ಹೇಳ್ಬೇಕು, ಯಾಕಂದ್ರೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ರೆಡಿ ಶೋ ಇಂದ ಪ್ರತಿ ಆರ್ಟಿಸ್ಟ್ ನ ಹಾಕ್ತಾರೆ ಅವರು. ಸೊ ಥ್ಯಾಂಕ್ ಯು ಸರ್ ನಿಮಗೆ. ಸೊ ನಿಮ್ಮಿಂದ ಈ ಅವಕಾಶ. ಹಾಗೇನೆ ಕೃಷ್ಣಪ್ಪ ಸರ್ ಮತ್ತೆ ಗಂಗಾಧರ್ ಸರ್, ಥ್ಯಾಂಕ್ ಯು ಸೊ ಮಚ್. ಗಂಗಾಧರ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮನ್ನು ಸಂಜೆ ಮೇಲೆ. ಅಂದ್ರೆ ಡೈಲಿ ನಮ್ಗೆ ನಾನ್ ವೆಜ್ ಸೆಟ್ ಅಲ್ಲಿ ಮಟನ್, ಫಿಶ್ ಎಲ್ಲ ಡೈಲಿ ಎಲ್ಲೋದ್ರು ನಮ್ಗೆ ತುಂಬಾ ಚೆನ್ನಾಗಿ. ಇಲ್ಲ ಸರ್, ಇಲ್ಲ. ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಹೀರೋ ಬಗ್ಗೆ ಏನ್ ಹೇಳುದು ಬೇಡ. ಸೊ ಆ ಕ್ಯಾರೆಕ್ಟರ್ಗೆ ಹೇಳ್ದಂಗೆ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು. ಸೊ ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಅವಕಾಶ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಈಗ ಸಾಯಂಕಾಲದ ಬಗ್ಗೆ ಸೂರಜ್ ನೆನಪಿಸಿರೋದ್ರಿಂದ ನಮ್ಮ ಸಂಜೆ ನಂತರದ ನಾಯಕ ನಟರು ಘಟ ವಿಜಯ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಹಗಲಲ್ಲಿ ನಾನು ತುಂಬಾ ನನ್ನ ಹೋರಾಟದಲ್ಲಿ ಜೊತೆಗಿದ್ದವರು ಹಗಲು ರಾತ್ರಿ ಎರಡು ಘಟ ವಿಜಯ್ ಅಮೂಲ್ ವೇದಿಕೆಗೆ ಬರಬೇಕು. ಇದಿಷ್ಟು ನನ್ನ ತಂಡ. ಎಲ್ರಿಗೂ ಟಿ ಶರ್ಟ್ ಹಾಕೊಳ್ಳಿ, ಇದು ಕಡ್ಡಾಯ ಅಂತ ಹೇಳಿದ ಮಹನೀಯರು ಶ್ರೀಯುತ ಹರಿಕೃಷ್ಣ ಅವರು, ಅವ್ರು ಹಾಕಿಲ್ಲ. ಆ ಶಿಕ್ಷೆಗೆ ಅವರು ಒಂದೆರಡು ಸಾಲನ್ನ, ಈ ಹಾಡಿನ 2 ಸಾಲನ್ನ ಹಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗಿ ಕೋರ್ತಾರೆ. ನಾನು ಹಾಕಿಲ್ಲ ಅಂತಲ್ಲ, ನಾನು ಕೊಟ್ಟಿಲ್ಲ. ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದಾರೆ. ವೇದಿಕೆ ಅಲ್ಲ, ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರು ಬಿಚ್ಚಬೇಕಲ್ಲ, ಯಾರಾದ್ರು ನಾನು ಯಾರು ಹಾಕೊಂಡಿದ್ದಾರೆ, ಯಾರು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಕೇಳೋಣ. ಸೂರಜ್, ನಾನು ಕಡಿಮೆ ಆಗಿದ್ದೀನಿ ಸರ್. ನಾನು ಒಂದ್ಸತಿ ಮಾತಾಡೋದೇ ಕಷ್ಟ, 2ನೇ ಸತಿ ಮಾತಾಡಕ್ ಹೇಳ್ತಾ ಇದ್ದಾರೆ. ಇದು
ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ. ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡೋದು ಇಲ್ಲ, ಆ ಕಷ್ಟನೂ ತಗೊಳ್ಳೋದಿಲ್ಲ. ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ. ನನ್ನ ಟೀ ಶರ್ಟ್ ಬಂದು ಅದು ತುಂಬಾ ಖುಷಿ ಇದೆ ನನಗೆ. ಅಲ್ಲ, ಈಗ ಬದಲಾಯಿಸ್ಕೊಳಕ್ಕಾಗಲ್ಲ, ಆಮೇಲೆ ಹಾಕೋತೀನಿ. ಆಮೇಲೆ ಸರ್ ಶೇವಿಂಗ್ ಮಾಡಿದ್ರೆ ಆಗ್ತಿದೆ. ಹಿಂಗ ಹಾಕಿ ಶೇವಿಂಗ್ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಸರಿ, ಹಗಲಲ್ಲಿ ಕರಡಿಗೆ ಟೀ ಶರ್ಟ್ ತೊಡಿಸೋಕೆ ಅವತ್ತು ಹೋಗ್ಬಾರ್ದು ರೀ. ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ. ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬಾ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ. ಹೊಸಬರ ಹಾದಿಗಳು, ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಈ ಸಿನಿಮಾದಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ರಶ್ನೆಗಳಿದ್ರೆ ಇಲ್ಲ ಊಟ ಏನು ಮಾತಾಡ್ತೀರಾ? ಥ್ಯಾಂಕ್ ಯು. ಮಾತೆಲ್ಲ ಮುಗೀತು, ಈಗ ಊಟದ ಸಮಯ. ಹೊರಡ್ಬೋದೇನೆ ನಾನು ಮಾತಾಡಿದೆ. ಇವತ್ತಿನ ಕಾರ್ಯಕ್ರಮದ ನಾಯಕರು ಇವರು, ಅದರಿಂದ ಅವ್ರು ಸಾಕಷ್ಟು ಮಾತಾಡಿದ್ದಾರೆ. ನಾಯಕರು ಇಬ್ಬರು ನಾಯಕರಿದ್ದಾರೆ ಯುವರಾಜ್ ಭಟ್ ಮತ್ತೆ ಸಂಜಿತ್ ಹೆಗ್ಡೆ. ಸಂಗೀತ ಫೀಮೇಲ್ ಮತ್ತೆ ಸಾಹಿತ್ಯ ಕೂಡ ಫೀಮೇಲ್. ಹಾಗಾಗಿ ನಾಯಕರು ಮತ್ತೆ ಇಬ್ಬರು ನಾಯಕರು ಮಾತಾಡಾಗಿದೆ, ಮತ್ತೆ ಹಾಡು ಕೂಡ ಆಗಿದೆ. ಇನ್ನು ನಾವೆಲ್ಲ ಪೋಷಕ ಕಲಾವಿದರು, ಎಲ್ಲ ತಂತ್ರಜ್ಞರು. ಇಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಊಟವಾ?